ಹಾವೇರಿಯ ಬಳಿ ತುಂಗಭದ್ರಾ ನದಿಯಲ್ಲಿ ಸಿಲುಕಿದ್ದಂತಹ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಕೊನೆಗೂ ಆ ಮಹಿಳೆಯನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇಡೀ ರಾತ್ರಿ ಆಕೆ ಆ ತುಂಗಭದ್ರೆಯ ನದಿಯ ಮಧ್ಯಭಾಗದಲ್ಲಿ ಸಿಕ್ಕಾಕೊಂಡು ಒಂದಷ್ಟು ಗಿಡಗಂಟಿಗಳನ್ನ ಹಿಡ್ಕೊಂಡು ಜೀವ ಹಿಡ್ಕೊಂಡು ಕೂತಿದ್ಲು. ಇದೀಗ ಆ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ರಾಣಿಬೆನ್ನೂರಿನ ಕೋಟಿಹಾಳ ಬಳಿ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಬಟ್ಟೆ ತೊಳೆಯುವಾಗ ಆಕೆ ಕಾಲು ಜಾರಿ ಬಿದ್ದಿದ್ಲು ಅಂತ ಹೇಳಲಾಗ್ತಾ ಇದೆ. ನದಿಯಲ್ಲಿ ಕೊಚ್ಕೊಂಡು ಹೋಗಿ ಮಧ್ಯದಲ್ಲಿ ಆ ಗಿಡಗಂಟೆಗಳ ನಡುವೆ ಸಿಕ್ಕಾಕೊಂಡಿದ್ಲು. ತನ್ನನ್ನು ರಕ್ಷಣೆ ಮಾಡಿ ಅಂತ ರಾತ್ರಿ ಇಡೀ ಕೂಗಿದ್ದಾರೆ. ಬೆಳಗ್ಗೆ ಅಲ್ಲಿ ಯಾರೋ ರೈತರು ಪಂಪ್ ಸೆಟ್ ಹಾಕೋದಕ್ಕೆ ಬಂದವರು ದೂರದಲ್ಲಿ ಮಹಿಳೆ ಆ ರೀತಿ ಕೂಗ್ತಾ ಇರೋದನ್ನ ನೋಡಿ ಅಗ್ನಿಶಾಮಕ ಸ್ಥಳಕ್ಕೆ ತಿಳಿಸಿದ್ದಾರೆ. ಇಂಜಿನ್ ಬಂದ್ ಮಾಡಿದ್ರೆ ಹಿಡಿದಿದ್ದಾರೆ ಬಿಡಿ. ಈಗ ಇಂಜಿನ್ ಬಂದ್ ಮಾಡಿಬಿಡ್ರಿ. ಅಲ್ಲಿ ಬಂದು ಈ ಕಡೆ ಹ್ಞೂ ಸರ್ ಕೋಟ್ಯಾಳ ಇದು ಮಾಗೋಡ ಇಟ್ಗಿ ಕೋಟ್ಯಾಳಿಂದ ನಿಟ್ಕೊಳ್ಳಿ ಅಂತ ಬರುತ್ತೆ ಊರು. ಆ ಮಹಿಳೆಯನ್ನ ನದಿಯ ಮಧ್ಯಭಾಗದಿಂದ ಬೋಟ್ ತಗೊಂಡು ಹೋಗಿ ರಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯ. ಆಕೆಯನ್ನ ಅಗ್ನಿಶಾಮಕ ಸಿಬ್ಬಂದಿ ಬಂದು ರಕ್ಷಣೆ ಮಾಡಿದ್ದಾರೆ. ಆ ತುಂಗಭದ್ರಾ ನದಿಯ ಮಧ್ಯಭಾಗದಲ್ಲಿ ಗಿಡಗಂಟಿಗಳ ಮಧ್ಯೆ ಸಿಕ್ಕಾಕೊಂಡಿದ್ದಂತಹ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ಸ್ಥಳೀಯರಾಗಿರ್ತಕ್ಕಂಥ ಸಿದ್ದಲಿಂಗಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಿದ್ದಲಿಂಗಪ್ಪ ಅವರೇ, ಆ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆಯಾ? ಈಗ ಆಕೆಯ ಪರಿಸ್ಥಿತಿ ಹೇಗಿದೆ? ಯಾವ ರೀತಿನಲ್ಲಿ ಈ ರಕ್ಷಣಾ ಕಾರ್ಯ ಮಾಡಿದ್ರು? ಮೇಡಮ್ ಅವರು ಇದು ಫೈರ್ ಇಂಜಿನ್ ತಂದು ಆಮೇಲೆ ಇದು ಬೋಟ್ ತಂದು ಎಲೆಕ್ಟ್ರಿಕ್ ಬೋಟ್ ತಂದು ಆ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ ಮೇಡಮ್ ಅವ್ರೆ. ಅವ್ರನ್ನ SP ಹಲಿಗೇರಿ SP ಆಯ್ತು, ಆಮೇಲೆ ರಾಣೆಬೆನ್ನೂರವರು ಅಧಿಕಾರಿಗಳು ಅಷ್ಟರು ಬಂದು ರಕ್ಷಣೆ ಮಾಡಿ ಸುಮಾರು 200-300 ಜನ ಕೂಡಿ ರಕ್ಷಣೆ ಮಾಡಿ ಆ ಮಹಿಳೆ ಆರಾಮಾಗಿ ಆರೋಗ್ಯದಲ್ಲಿ ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ ಮೇಳನ್ನ. ರಾಣೆಬೆನ್ನೂರಿಗೆ ಹೋಗಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ ಪೊಲೀಸರ ಮುಖಾಂತರ ಫೈರ್ ಇಂಜಿನ್ ಮುಖಾಂತರ ಅವಳನ್ನ ತೆಗೆದು ಆ ನಂತರ ಈಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಯಾರ. ಮಹಿಳೆ ಮಾತ್ರ ಸುರಕ್ಷಿತವಾಗಿದ್ದಾಳ ಅಂತ ನಾವು ಹೇಳಕ್ ಇಚ್ಛೆ ಪಡ್ತೇವೆ ಮೇಡಮ್. ಅಂದ್ರೆ ಆಕೆ ನಿನ್ನೆ ಕಾಲು ಜಾರಿ ಬಿದ್ದಿದ್ದು ಎಲ್ಲಿ? ಆಕೆ ಯಾರು? ಆಕೆ ಬಿದ್ದೋದಾಗ ಆಕೆಯ ಕುಟುಂಬಸ್ಥರು ಯಾರು ಆಕೆಯನ್ನ ಹುಡುಕ್ಲಿಲ್ವಾ? ಈ ತರ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಯಾವ ಊರ್ನವರು ಏನು? ಅದು ಮಾಹಿತಿ ಇನ್ನು ಯಾರೋ ಸಿಕ್ಕಲ್ರಿ ಮೇಡಮ್. ರಟ್ಟೆ ಹೇಳಿದ್ರು ಅಂತ ಒಬ್ರು ಹೇಳಿದ್ರು, ಹೆಸರು ರೂಪಾ ಅಂತ ರಟ್ಟೆ ಹೇಳಿ ತಾಯಿ ಅಂತಂದು ಬಾಯ್ ಬಿಟ್ಲು ಅಂತಂದು ಹೇಳ್ತಾರೆ. ನಾ ರಟ್ಟೆ ಹೇಳಿ, ನನ್ನ ಹೆಸರು ರೂಪಾ, ನನ್ನ ಏನಕ್ಕೆ ಕೇಳ್ಬೇಡ್ರಿ ಎಂದು ಮಕ್ಕ ಮುಚ್ಕೊಂಡಳಂತ್ರಿ. ಆ ನಂತರ ಜನ ಬಾಳ ಐತಿ, ನನಗೆ ಇದನ್ನ ಮಾಡ್ಬೇಡ್ರಿ ಅಂತ ಹೇಳಿದಂತ ಅದು ಆರೋಗ್ಯವಾಗಿದಲ್ರಿ ಅಂದ್ರೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ ನೋಡ್ರಿ ಮೇಡಮ್. ಧನ್ಯವಾದಗಳು ಸಿದ್ದಲಿಂಗಪ್ಪ ಅವರೇ. ಥ್ಯಾಂಕ್ ಯು ಮೇಡಮ್. ಇಂಜಿನ್ ಬಂದ್ ಮಾಡಿದ್ರೆ ಹಿಡಿದಿದ್ದಾರೆ ಬಿಡಿ. ಈಗ ಹಾವೇರಿಯ ಬಳಿ ತುಂಗಭದ್ರಾ ನದಿಯಲ್ಲಿ ಸಿಲುಕಿದ್ದಂತಹ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಕೊನೆಗೂ ಆ ಮಹಿಳೆಯನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇಡೀ ರಾತ್ರಿ ಆಕೆ ಆ ತುಂಗಭದ್ರೆಯ ನದಿಯ ಮಧ್ಯಭಾಗದಲ್ಲಿ ಸಿಕ್ಕಾಕೊಂಡು ಒಂದಷ್ಟು ಗಿಡಗಂಟಿಗಳನ್ನ ಹಿಡ್ಕೊಂಡು ಜೀವ ಹಿಡ್ಕೊಂಡು ಕೂತಿದ್ಲು. ಇದೀಗ ಆ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ರಾಣಿಬೆನ್ನೂರಿನ ಕೋಟಿಹಾಳ ಬಳಿ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಬಟ್ಟೆ ತೊಳೆಯುವಾಗ ಆಕೆ ಕಾಲು ಜಾರಿ ಬಿದ್ದಿದ್ಲು ಅಂತ ಹೇಳಲಾಗ್ತಾ ಇದೆ. ನದಿಯಲ್ಲಿ ಕೊಚ್ಕೊಂಡು ಹೋಗಿ ಮಧ್ಯದಲ್ಲಿ ಆ ಗಿಡಗಂಟೆಗಳ ನಡುವೆ ಸಿಕ್ಕಾಕೊಂಡಿದ್ಲು. ತನ್ನನ್ನು ರಕ್ಷಣೆ ಮಾಡಿ ಅಂತ ರಾತ್ರಿ ಇಡೀ ಕೂಗಿದ್ದಾರೆ. ಬೆಳಗ್ಗೆ ಅಲ್ಲಿ ಯಾರೋ ರೈತರು ಪಂಪ್ ಸೆಟ್ ಹಾಕೋದಕ್ಕೆ ಬಂದವರು ದೂರದಲ್ಲಿ ಮಹಿಳೆ ಆ ರೀತಿ ಕೂಗ್ತಾ ಇರೋದನ್ನ ನೋಡಿ ಅಗ್ನಿಶಾಮಕ ಸ್ಥಳಕ್ಕೆ ತಿಳಿಸಿದ್ದಾರೆ. ಇಂಜಿನ್ ಬಂದ್ ಮಾಡಿದ್ರೆ ಹಿಡಿದಿದ್ದಾರೆ ಬಿಡಿ. ಈಗ ಇಂಜಿನ್ ಬಂದ್ ಮಾಡಿಬಿಡ್ರಿ. ಅಲ್ಲಿ ಬಂದು ಈ ಕಡೆ ಹ್ಞೂ ಸರ್ ಕೋಟ್ಯಾಳ
ಇದು ಮಾಗೋಡ ಇಟಗಿ ಕೋಟ್ಯಾಳಿಂದ ನಿಟ್ಕೊಳ್ಳಿ ಅಂತ ಬರುತ್ತೆ ಊರು. ಆ ಮಹಿಳೆಯನ್ನ ನದಿಯ ಮಧ್ಯಭಾಗದಿಂದ ಬೋಟ್ ತಗೊಂಡು ಹೋಗಿ ರಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯ. ಆಕೆಯನ್ನ ಅಗ್ನಿಶಾಮಕ ಸಿಬ್ಬಂದಿ ಬಂದು ರಕ್ಷಣೆ ಮಾಡಿದ್ದಾರೆ. ಆ ತುಂಗಭದ್ರಾ ನದಿಯ ಮಧ್ಯಭಾಗದಲ್ಲಿ ಗಿಡಗಂಟಿಗಳ ಮಧ್ಯೆ ಸಿಕ್ಕಾಕೊಂಡಿದ್ದಂತಹ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ಸ್ಥಳೀಯರಾಗಿರ್ತಕ್ಕಂಥ ಸಿದ್ದಲಿಂಗಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಿದ್ದಲಿಂಗಪ್ಪ ಅವರೇ, ಆ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆಯಾ? ಈಗ ಆಕೆಯ ಪರಿಸ್ಥಿತಿ ಹೇಗಿದೆ? ಯಾವ ರೀತಿಯಲ್ಲಿ ಈ ರಕ್ಷಣಾ ಕಾರ್ಯ ಮಾಡಿದ್ರು? ಮೇಡಮ್ ಅವರು ಇದು ಫೈರ್ ಇಂಜಿನ್ ತಂದು ಆಮೇಲೆ ಇದು ಬೋಟ್ ತಂದು ಎಲೆಕ್ಟ್ರಿಕ್ ಬೋಟ್ ತಂದು ಆ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ ಮೇಡಮ್ ರೇ. ಅವ್ರನ್ನ SP ಹಲಿಗೇರಿ SP ಆಯ್ತು, ಆಮೇಲೆ ರಾಣೆಬೆನ್ನೂರವರು ಅಧಿಕಾರಿಗಳು ಅಷ್ಟರು ಬಂದು ರಕ್ಷಣೆ ಮಾಡಿ ಸುಮಾರು 200-300 ಜನ ಕೂಡಿ ರಕ್ಷಣೆ ಮಾಡಿ ಆ ಮಹಿಳೆ ಆರಾಮಾಗಿ ಆರೋಗ್ಯದಲ್ರಿ. ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರಿ ಆ ಮಹಿಳೆನ. ರಾಣೆಬೆನ್ನೂರಿಗೆ ಹೋಗಿದ್ದಾರೆ, ಎಲ್ಲಿಗೆ ಹೋಗಿದ್ರಿ ಪೊಲೀಸರ ಮುಖಾಂತರ ಫೈರ್ ಇಂಜಿನ್ ಮುಖಾಂತರ ಅವಳನ್ನ ತೆಗೆದು ಆ ನಂತರ ಈಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಯಾರ. ಮಹಿಳೆ ಮಾತ್ರ ಸುರಕ್ಷಿತವಾಗಿದ್ದಾಳ ಅಂತ ನಾವು ಹೇಳಕ್ ಇಚ್ಛೆ ಪಡ್ತೇವೆ ಮೇಡಮ್. ಅಂದ್ರೆ ಆಕೆ ನಿನ್ನೆ ಕಾಲು ಜಾರಿ ಬಿದ್ದಿದ್ದು ಎಲ್ಲಿ? ಆಕೆ ಯಾರು? ಆಕೆ ಬಿದ್ದೋದಾಗ ಆಕೆಯ ಕುಟುಂಬಸ್ಥರು ಯಾರು ಆಕೆಯನ್ನ ಹುಡುಕ್ಲಿಲ್ವಾ? ಈ ತರ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಯಾವ ಊರ್ನವರು ಏನು? ಅದು ಮಾಹಿತಿ ಇನ್ನು ಯಾರೋ ಸಿಕ್ಕಿದ್ರಿ ಮೇಡಮ್. ರಟ್ಟೆ ಹೇಳಿದು ಅಂತ ಒಬ್ರು ಹೇಳಿದ್ರು, ಹೆಸರು ರೂಪಾ ಅಂತ ರಟ್ಟೆ ಹೇಳಿ ತಾಯಿ ಅಂತಂದು ಬಾಯ್ ಬಿಟ್ಲು ಅಂತಂದು ಹೇಳ್ತಾರೆ. ನಾ ರಟ್ಟೆ ಹೇಳಿ, ನನ್ನ ಹೆಸರು ರೂಪಾ, ನನ್ನ ಏನಕ್ಕೆ ಕೇಳ್ಬೇಡ್ರಿ ಎಂದು ಮಕ್ಕ ಮುಚ್ಕೊಂಡಳಂತ್ರಿ. ಆ ನಂತರ ಜನ ಬಾಳ ಐತಿ, ನನಗೆ ಇದನ್ನ ಮಾಡ್ಬೇಡ್ರಿ ಅಂತ ಹೇಳಿದಂತ ಅದು ಆರೋಗ್ಯವಾಗಿದಲ್ರಿ. ಅಂದ್ರೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ ನೋಡ್ರಿ ಮೇಡಮ್. ಧನ್ಯವಾದಗಳು ಸಿದ್ದಲಿಂಗಪ್ಪ ಅವರೇ. ಥ್ಯಾಂಕ್ ಯು ಮೇಡಮ್ ರೇ. ಅಲ್ಲ ಹಿಡಿದಿದ್ದಾರೆ ಬಿಡಿ ಈಗ. ಹಾವೇರಿಯ ಬಳಿ ತುಂಗಭದ್ರಾ ನದಿಯಲ್ಲಿ ಸಿಲುಕಿದ್ದಂತಹ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಕೊನೆಗೂ ಆ ಮಹಿಳೆಯನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ ಅನ್ನುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇಡೀ ರಾತ್ರಿ ಆಕೆ ಆ ತುಂಗಭದ್ರೆಯ ನದಿಯ ಮಧ್ಯಭಾಗದಲ್ಲಿ ಸಿಕ್ಕಾಕೊಂಡು ಒಂದಷ್ಟು ಗಿಡಗಂಟಿಗಳನ್ನ ಹಿಡ್ಕೊಂಡು ಜೀವ ಹಿಡ್ಕೊಂಡು ಕೂತಿದ್ಲು. ಇದೀಗ ಆ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ರಾಣಿಬೆನ್ನೂರಿನ ಕೋಟಿಹಾಳ ಬಳಿ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಬಟ್ಟೆ ತೊಳೆಯುವಾಗ ಆಕೆ ಕಾಲು ಜಾರಿ ಬಿದ್ದಿದ್ಲು ಅಂತ ಹೇಳಲಾಗ್ತಾ ಇದೆ. ನದಿಯಲ್ಲಿ ಕೊಚ್ಕೊಂಡು ಹೋಗಿ ಮಧ್ಯದಲ್ಲಿ ಆ ಗಿಡಗಂಟೆಗಳ ನಡುವೆ ಸಿಕ್ಕಾಕೊಂಡಿದ್ಲು. ತನ್ನನ್ನ ರಕ್ಷಣೆ ಮಾಡಿ ಅಂತ ರಾತ್ರಿ ಇಡೀ ಕೂಗಿದ್ದಾರೆ. ಬೆಳಗ್ಗೆ ಅಲ್ಲಿ ಯಾರೋ ರೈತರು ಪಂಪ್ ಸೆಟ್ ಹಾಕೋದಕ್ಕೆ ಬಂದವರು ದೂರದಲ್ಲಿ ಮಹಿಳೆ ಆ ರೀತಿ ಕೂಗ್ತಾ ಇರೋದನ್ನ ನೋಡಿ ಅಗ್ನಿಶಾಮಕ ಸ್ಥಳಕ್ಕೆ ತಿಳಿಸಿದ್ದಾರೆ. ಇಂಜಿನ್ ಬಂದ್ ಮಾಡಿದ್ರೆ ಅಲ್ಲ ಹಿಡಿದಿದ್ದಾರೆ ಬಿಡಿ ಈಗ.